ಸರ್, ಅಧ್ಯಯನದ ಭಾಗ ಹೇಳಬೇಕು ಅಂದರೆ ಭಾಳ ಒಳ್ಳೆಯ ರೀತಿಯ ವಿಚಾರ ತಿಳ್ಕೊಳ್ಳೋ ಒಂದು ಅವಕಾಶ ಸಿಕ್ತು. ಮತ್ತು ನೀರಾವರಿ ಆಗಿರ್ಬೋದು, ಅಲ್ಲಿನ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ವಿಷಯ ಆಗಿರ್ಬೋದು, ಇವತ್ತು ಮೆಡಿಕಲ್ ಫೀಲ್ಡಲ್ಲಿ ಅವರು ಯಾವ ರೀತಿ ಅಪ್ಗ್ರೇಡ್ ಆಗ್ತಾಯಿದ್ದಾರೆ, ಈ ಎಲ್ಲ ವಿಚಾರಗಳನ್ನ ನೋಡಿ ಭಾಳ ಹೆಮ್ಮೆ ಅನಿಸ್ತು. ಮತ್ತು ನಮ್ಮ ದೇಶಕ್ಕೂ ಅದರ ಅನಿವಾರ್ಯತೆ ಇದೆ ಅನ್ನೋದನ್ನ ನಾನು ಒಪ್ತೀನಿ. ಆ ಒಂದು ನಿಟ್ಟಿನಲ್ಲೇ ಹಲವಾರು ವಿಚಾರಗಳು ನಮ್ಮ ದೇಶಕ್ಕೂ ಅದು ಅನಿವಾರ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಅಧ್ಯಯನಕ್ಕೆ ಹೊರಟಿತ್ತು. ನಮ್ಮ ಅಧ್ಯಯನದ ಅವಧಿಯೆಲ್ಲ ಮುಗಿದಿತ್ತು. ಇನ್ನೇನು ಬೆಂಗಳೂರಿಗೆ ಹೊರಡಬೇಕು ಅಂತಿದ್ವಿ. ರಾತ್ರಿ 3 ಗಂಟೆಗೆ ಇರಾನ್ ಮೇಲೆ ಅಟ್ಯಾಕ್ ಆಗಿ, ತದನಂತರ ಇಮಿಡಿಯೇಟಾಗಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ ನಂತರ ಏರ್ ಸ್ಪೇಸ್ ರೋಡ್ ಎಲ್ಲ ಕ್ಲೋಸ್ ಆಗಿದ್ದರಿಂದ ನಾವು ಅಲ್ಲೇ ಉಳ್ಕೊಬೇಕಾಯಿತು. ಅದಾದ 5-6 ದಿವಸ ಇದೆಯಲ್ಲ, ಅದು ಒಂದು ಭಯಾನಕ ಮತ್ತು ಮತ್ತೊಮ್ಮೆ ಜೀವನದಲ್ಲಿ ಯಾರಿಗೂ ಆ ಥರದ್ದು ಬರಬಾರ್ದು ಅಂತ ಬಯಸೋನು. ಇದರ ನಡುವೆ ಇಲ್ಲಿರೋ 18 ಜನ ಕನ್ನಡಿಗರಿಗೆ ಯಾವುದೇ ರೀತಿ ತೊಂದರೆ ಆಗದಿರ ಇವತ್ತು ಭಾರತ ದೇಶಕ್ಕೆ, ಅದರಲ್ಲೂ ಬೆಂಗಳೂರಿಗೆ, ನಮ್ಮ ತಾಯ್ನಾಡಿಗೆ ಬರೋಕ್ಕೆ ಯಾರಾದರೂ ಮುಖ್ಯ ಕಾರಣಕರ್ತರು ಅಂತಂದರೆ ನಾನು ನನ್ನ ಒಂದು ವೈಯಕ್ತಿಕ ನಿಟ್ಟಿನಲ್ಲಿ ಅಥವಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಹೇಳಬೇಕಂದ್ರೆ ಅದು ಇಡೀ ವಿಶ್ವಮೆಚ್ಚಿದ ನಾಯಕ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ಮತ್ತು ವಿದೇಶಾಂಗ ಸಚಿವರ ಒಂದು ಚಾಕಚಕ್ಯತೆ, ಚಾಣಕ್ಷತನ ಮತ್ತು ಎರಡೂ ಕಡೆ ಎಂಬೆಸಿಗಳು ಅವರ ಕಾರ್ಯ ಪ್ರವೃತ್ತಿ ಕೈಗೊಂಡು ಆದಷ್ಟು ಬೇಗ ನನಗೆ ಈಗ 2 ದಿನದ ಒಂದು ಮಾಹಿತಿಗಳನ್ನ ನೋಡ್ತಾ ಇದ್ದರೆ ಇನ್ನೊಂದು ದಿವಸ ಇದ್ದರೆ ಬಹುಶಃ ನಾವು ಇನ್ನೂ ಒಂದು 10-20 ದಿವಸ ಬರೋಕ್ಕಾಗ್ತಾಯಿದ್ದಿಲ್ಲ. ಆ ಮಟ್ಟದ ಭೀಕರತೆ ಇದೆ. ಆದರೆ ನಮಗೆ ಅಲ್ಲಿ ಎರಡೂ ಕಡೆ ಮತ್ತು ಇಸ್ರೇಲ್ನ ಕಾನ್ಸುಲೇಟ್ ಆದ ಆರ್ಲಿಯವರು ಪ್ರತಿಯೊಬ್ಬರೂ ತುಂಬ ಕ್ಷೇಮವಾಗಿ, ಇವನ್ ಜಾರ್ಡನ್ ಎಂಬೆಸಿ ಸರ್, ಇಂಡಿಯನ್ ಈಸ್ ಅವರ್ ಪ್ರೈಮ್ ಕನ್ಸರ್ನ್ ಅಂತಾರೆ. ಅಂದರೆ ಇಂಡಿಯನ್ ಸಿಟಿಸನ್ ಅವರ್ ಪ್ರೈಮ್, ಬಿಕಾಸ್ ಪ್ರೈಮ್ ಮಿನಿಸ್ಟರ್ ಇಸ್ ಅವರ್ ಲೀಡರ್ ಅನ್ನೋ ಮಟ್ಟಕ್ಕೆ ಮೋದಿಜಿಯವ್ರನ್ನೂ ಅವ್ರು ಆ ರೀತಿ ನೋಡ್ತಾರೆ. ಇಸ್ರೇಲಲ್ಲೂ ಅಷ್ಟೇ ಮೋದಿ ನೆತನ್ಯಾಹು ಅಂತ ಚಿಕ್ಕ ಮಕ್ಕಳು ಮಾತಾಡೋ ಅನ್ನೋ ಒಂದು ಪರಿಸ್ಥಿತಿಲಿದೆ. ಇಂಡಿಯಾ ಇಸ್ರೇಲ್ ಬಾಯ್ ಅನ್ನೋ ಆ ರೀತಿ ಎಲ್ಲ ಇದೆ. ಇದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಒಂದು ಕಾರ್ಯಾಚರಣೆ ಮತ್ತು ರಾಜ್ಯ ಸರ್ಕಾರವೂ ಸಹ ತನ್ನ ಪಾತ್ರವನ್ನು ನಿಭಾಯಿಸಿದೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಾಗಿರ್ಬೋದು, ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಾಗಿರ್ಬೋದು, ಗೃಹ ಸಚಿವರಾದ ಪರಮೇಶ್ವರ್, ಎಲ್ಲರೂ ಸೇರಿ ಒಟ್ಟಿನಲ್ಲಿ ಎಲ್ಲ ಕನ್ನಡಿಗರನ್ನ ಸೇಫಾಗಿ ನಮ್ಮ ತಾಯಿ ಮಡ್ಲಿಗೆ ಕರ್ಕೊಂಬಂದಿದ್ದೀರಾ. ಅದರಲ್ಲೂ ಕೋಟ್ಯಾಂತರ ಕನ್ನಡಿಗರು, ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ನೀವು ಮೀಡಿಯಾದವರು ಈ ವಿಚಾರವನ್ನು ಹೆಚ್ಚು ಪ್ರಚಾರ ಮಾಡಿ ನಮ್ಮ ಪರಿಸ್ಥಿತಿನ ಸರ್ಕಾರ ಗಮನಕ್ಕೆ ತಂದು ಸರ್ಕಾರ ಇನ್ನಷ್ಟು ವೇಗವಾಗಿ ಪ್ರವೃತ್ತರಾಗೋಕ್ಕೆ ತಾವುಗಳು ಸಹ ಕಾರಣರಾಗಿದ್ದೀರಾ. ನಿಮಗೂ ಧನ್ಯವಾದ ಹೇಳ್ತಾ, ಬೆಳಗ್ಗೆಯಿಂದ ಸಂಜೆವರೆಗೂ ಸಹಜ ವಾತಾವರಣ. ಎಲ್ಲರೂ ಬೀಚಲ್ಲಿ ವಾಲಿಬಾಲ್ ಆಡ್ತಾ ಇರ್ತಾರೆ, ಓಡಾಡ್ತಾರೆ. 6 ಗಂಟೆ 7 ಗಂಟೆ ಆದರೆ ಒಂದೇ ಸರಿ ಸೈರನ್ಗಳು ಶುರು ಆಗುತ್ತೆ ಸರ್. ಆ ಸೈರನ್ ಬರೋಕ್ಕೆ ಮುಂಚೆ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಅಲ್ಲಿ ಆ ಥರ ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆ ಮೊಬೈಲ್ ಮೆಸೇಜ್ಗೆ ಒಂದು ರೀತಿ ಭಯ ವಾತಾವರಣ ಶುರು ಆಗುತ್ತೆ. ನಮಗೆ ಹೆಚ್ಚು ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಡೈರೆಕ್ಟ್ ಬಂಕರ್ಗೆ ಹೊಟ್ಟೋಗ್ತಾ ಇದ್ವಿ. ಬಟ್ ಬಂಕರಲ್ಲಿ ಗೊತ್ತಾಗ್ತಾಯಿತ್ತು. ಒಂದೊಂದು ಸತಿ ತುಂಬ ದೊಡ್ಡ ಎಕ್ಸ್ಪ್ಲೋಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ವಿ, ಕೇಳಿಸ್ತಾ ಇದ್ವಿ. ಅದಾಗಿ ಬೆಳಗ್ಗೆ ಹೋದಾಗ ಇಲ್ಲೊಂದು ಕಡೆ ಆಗಿದೆ. ಎಷ್ಟೋ ಸರಿ ನಮ್ಮ ಕಿಟಕಿಯಿಂದ ನಾವು ನೋಡ್ಬೋದು. ನನ್ನ ಹತ್ರ ಮೊಬೈಲಲ್ಲಿ ಹಲವಾರು ವಿಜುವಲ್ಸ್ ಇದೆ. ಕಿಟಕಿಯಿಂದನೇ ನಾವು ನೋಡಿದ್ದೀವಿ ಮಿಸೈಲ್ನ ಇಸ್ರೇಲ್ ಅವರು ಇಂಟರ್ಸೆಪ್ಟ್ ಮಾಡಿರೋದು. ಈ ಥರದ್ದೆಲ್ಲ ಇದೆ. ಬಟ್ ಭೀಕರತೆ ದಿನ ಹೆಚ್ಚಾಗ್ತದೆ. ಇದಕ್ಕೆ ವಿಶ್ವ ನಾಯಕರುಗಳೇ ಒಂದು ತೀರ್ಮಾನಕ್ಕೆ ಬಂದು ವಿಶ್ವದ ಶಾಂತಿಗಾಗಿ ಒಂದು ಒಳ್ಳೆಯ ಒಪ್ಪಂದಕ್ಕೆ ಬರಬೇಕು ಅಂತ ಅಷ್ಟೇ ನಾವು ಒಬ್ಬ ಸಾಮಾನ್ಯ ನಾಗರಿಕರಾಗಿ ಮನುಷ್ಯತ್ವದ ಒಂದು ತತ್ವದ ಮೇಲೆ ನಾವು ಆಗ್ರಹಿಸ್ಬೋದೇ ಹೊರತು ಇನ್ನು ನಾವೇನು ಮಾಡೋಕ್ಕಾಗಲ್ಲ. ತಾಯಿ ತಂದೆಯ ಆಶೀರ್ವಾದ, ಕನ್ನಡಿಗರ ಆಶೀರ್ವಾದ ಮತ್ತು ನಾವು ಬದುಕಿನಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಒಂದು ನಿಶ್ಚಯದಿಂದ ಕೆಲಸ ಮಾಡ್ತಾರಿಂದ ಬಹುಶಃ ಆ ಕೆಲಸ ಆಗೋವರೆಗೂ ನೀನು ಇರುವಂಥ ದೇವರೇ ಆಶೀರ್ವಾದ ಮಾಡಿದ್ದಾನೆ. ಇದೆಲ್ಲ ನೋಡಿದಾಗ ಯಾವುದೋ ಒಂದು ಕಾರಣಕ್ಕೆ ಉಳಿಸಿದ್ದಾರೆ ನಮ್ಮನ್ನು. ಮತ್ತು ಇವತ್ತು ನಾವೇನಾದರೂ ಉಳಿದಿದ್ದೀರಿ ಅಂದರೆ ಅದಕ್ಕೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಕಾರ್ಯವೈಖರಿನೂ ಸಹ ಇದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಧನ್ಯವಾದಗಳು.